ಈ ಪುಸ್ತಕವನ್ನ ಬರೆದಿದ್ದು ನನ್ನ ಒತ್ತಡವನ್ನ ಕಳ್ಕೊಳ್ಳಕ್ಕೆ, ನನ್ನೊಳಗಡೆ ಇರೋಂತಹ ಒಂದು ದುಃಖವನ್ನ ಕಳ್ಕೊಳ್ಳೋದಿಕ್ಕೆ, ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ನಾನು ಇದನ್ನ ಬರೆಯೋದಕ್ಕೆ ಶುರು ಮಾಡಿದ್ದು. ನಾನು ಪಡುವಳಲು ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಮಕ್ಕಳ ಪೋಷಕರ ಜೊತೆ, ಆ ಊರಿನ ಜನತೆಯ ಜೊತೆ ನನ್ನ ಅಣ್ಣನನ್ನ ಗುರುತಿಸ್ಕೊತಾ ಇದ್ದೆ. ಒಬ್ರು ನನ್ನ ತಂದೆಯಾಗಿ ಕಾಣಿಸ್ತಾ ಇದ್ರು, ಒಬ್ರು ಚಿಕ್ಕಪ್ಪ ಹಾಗೆ ಕಾಣಿಸ್ತಾ ಇದ್ರು. ಹೀಗೆ ಒಂದು ಹತ್ತಿರದ ಸಂಬಂಧವನ್ನ ಬೆಳೆಸ್ಕೊಳ್ತಾ ಹೋದಾಗೆ ಆ ಹಳ್ಳಿಯ ಸಮಸ್ಯೆಗಳು ನನಗೆ ಅರ್ಥ ಆಗ್ತಾ ಬಂದ್ವು. ನನಗೆ ತೀರಾ ತಂದೆಯ ಸ್ಥಾನದಲ್ಲಿ ನಿಂತು ಬೆಂಬಲವನ್ನು ಕೊಡ್ತಿದ್ದಂತಹ ಒಬ್ಬರ ಮಗ 26ನೇ ವರ್ಷಕ್ಕೆ ಮದುವೆ ಮಾಡೋದಕ್ಕೆ ಹೆಣ್ಣನ್ನು ಹುಡುಕೋದಕ್ಕೆ ಶುರು ಮಾಡಿದ್ರು. ಈಗಾಗಲೇ 10 ವರ್ಷ ಆಯಿತು, ಇನ್ನೂ ಕೂಡ ಹುಡುಕ್ತಾ ಇದ್ದಾರೆ. 10 ವರ್ಷ. ಈಗ ಅವರಿಗೆ ಅಜಿತ್ ಅಂತ ಹೆಸರನ್ನ ಹೇಳ್ಬಾರ್ದಿತ್ತು ನಾನು. 36 ವರ್ಷ ಆಗ್ತಾ ಇದೆ, ಇನ್ನೂ ಕೂಡ ಹೆಣ್ಣು ಸಿಕ್ಕಿಲ್ಲ. ಅಂದ್ರೆ ಆ ಗ್ರಾಮದ ಬಹುತೇಕ ಯುವ ರೈತರು ಈಗಲೂ ಕೂಡ ಮಧ್ಯ ವಯಸ್ಸಿಗೆ ತಲುಪಿದ್ರು ಕೂಡ ಇನ್ನೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ. ಒಂದೇ ಕಾರಣ, ನಾವು ಹೊಲ ಜಮೀನು ಮಾಡ್ಕೊಂಡಿರೋರ್ಗೆ ನಾವು ಹೆಣ್ಣನ್ನ ಕೊಡಲ್ಲ ಅಂತ. ಈ ನಡುವೆ ಆ ಊರಲ್ಲಿ ಬೇಕರಿ ಮಾಡ್ಕೊಂಡಿದ್ದಂತವ್ರಿಗೆ ಮದುವೆ ಆಯಿತು, ರಿಯಲ್ ಎಸ್ಟೇಟ್ ಮಾಡ್ಕೊಂಡಂತಹ ಯುವಕರಿಗೆ ಮದುವೆ ಆಯಿತು, ಹೊರಗಡೆ ಹೋಗಿ ಲಾರಿ ಡ್ರೈವರ್ ಆಗಿ ದುಡಿಮೆ ಮಾಡ್ತಾ ಇರೋರಿಗೆ ಮದುವೆ ಆಯಿತು, ಬೇರೆ ಬೇರೆ ವೃತ್ತಿಗಳನ್ನ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಮದುವೆ ಆಯಿತು. ಆದ್ರೆ ಈ ರೈತರು ಮಾತ್ರ ಇವತ್ತಿಗೂ ಹಾಗೆ ಉಳ್ಕೊಂಡಿರ್ತಕ್ಕಂಥದ್ದು. ಅದು ಮನಸ್ಸಲ್ಲಿ ಒಂದು ರೀತಿ ಕಾಡೋದಕ್ಕೆ ಶುರುವಾಯಿತು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಪ್ರೇಮದಿಂದ ನಿರಾಕರಣೆ ಆದಾಗ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಪ್ರೀತಿಯಿಂದ, ಒಂದು ಪ್ರೇಮದಿಂದ ವಂಚಿತ ಆದಾಗ ಆ ಮನಸ್ಸು ಎಷ್ಟು ನೋವಾಗ್ಬೋದು ಅನ್ನೋದನ್ನ ನಾನು ಅದನ್ನ ಅನುಭೂತಿ ಅಂತಾರೆ. ಒಬ್ರು ನೋವನ್ನ ಇನ್ನೊಬ್ರು ಭಾವಿಸೋದನ್ನ ಅನುಭೂತಿ ಅಂತಾರೆ. ಆ ಅನುಭೂತಿಯನ್ನ ನಾನು ಯಾವಾಗ ಅನುಭವಿಸಕ್ಕೆ ಶುರು ಮಾಡಿದೆ, ನಾನು ಆ ಯುವ ರೈತರಿಗೆ ಸಾಂತ್ವನ ಕೊಡಬೇಕು ಅಂತ ನನ್ನೊಳಗಡೆ ಹುಟ್ಕೊಳ್ತು. ನಾನು ಯಾರಿಗಾರು ಒಬ್ರ ಹತ್ರ ಮಾತಾಡ್ಬೋದು ಸಾಂತ್ವನ ಕೊಡೋದಾದ್ರೆ, ಇಲ್ಲ ನೀವಿಲ್ದಲೆ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ, ನೀವು ಬಿಸಿಲಲ್ಲಿ ಬೆಂದ್ರೆ ನಮಗೆ ತಟ್ಟೆಗೆ ಅನ್ನ ಅಂತ ನಾನು ಒಬ್ಬ ಯುವ ರೈತನನ್ನ ನಾವು ಸಮಾಧಾನ ಮಾಡ್ಬೋದೇ ಹೊರತು ಮಾತಿನ ಮೂಲಕ ಎಲ್ಲ ಯುವ ರೈತರನ್ನ ನಾನು ಸಾಂತ್ವನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಒತ್ತಡ ಶುರುವಾಯಿತು. ಈ ಒತ್ತಡವನ್ನ ನಾನು ಬರೆಯೋದ್ರ ಮೂಲಕ ಒತ್ತಡವನ್ನ, ನೋವನ್ನ ಕಳ್ಕೊಳ್ತಾ ಬಂದೆ. ಬಹುಶಃ ಅದು 18